ಟೀಂ ಇಂಡಿಯಾ ಕೋಚ್ ಗೌತಮ್ ಗಂಭೀರ್ ಗರಡಿಯಲ್ಲಿ ಭಾರತ ತಂಡವು ಈವರೆಗೆ 19 ಟೆಸ್ಟ್ ಪಂದ್ಯಗಳನ್ನಾಡಿದೆ. ಈ 19 ಮ್ಯಾಚ್ಗಳಲ್ಲಿ ಟೀಂ ಇಂಡಿಯಾ ಗೆದ್ದಿರುವುದು ಕೇವಲ 7 ಪಂದ್ಯಗಳಲ್ಲಿ ಎಂದ್ರೆ ನಂಬಲೇಬೇಕು. ಟೆಸ್ಟ್ ತಂಡದ ಹೀನಾಯ ಪ್ರದರ್ಶನಕ್ಕೆ ಗಂಭೀರ್ ಅವರನ್ನೇ ನೇರ ಹೊಣೆ ಮಾಡಲಾಗ್ತಿದ್ದು, ಟೆಸ್ಟ್ ತಂಡದಿಂದ ಅವರನ್ನ ಹೊರಗಿಡಬೇಕು ಎಂಬ ಕೂಗು ಜೋರಾಗ್ಬಿಟ್ಟಿದೆ. ಇತ್ತ ಟೀಂ ಇಂಡಿಯಾದ ಸೋಲಿಗೆ ಅನುಭವದ ಕೊರತೆ ಪ್ರಮುಖ ಕಾರಣ ಎನ್ನಬಹುದಾದರೂ, ತಂಡದ ಮುಖ್ಯ ಕೋಚ್ ಆಗಿರುವ ಗೌತಮ್ ಗಂಭೀರ್ ಅವರ ಕೆಲವು ನಿರ್ಧಾರಗಳು ತಂಡದ ಕಳಪೆ ಪ್ರದರ್ಶನಕ್ಕೆ ಕಾರಣ ಎನ್ನಬಹುದು. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ಕಳೆದ ವರ್ಷ ನ್ಯೂಜಿಲೆಂಡ್, ಈಗ ದಕ್ಷಿಣ ಆಫ್ರಿಕಾ ತಂಡಗಳು ಭಾರತಕ್ಕೆ ಬಂದು ಟೆಸ್ಟ್ ಸರಣಿಯಲ್ಲಿ ಟೀಂ ಇಂಡಿಯಾವನ್ನ ವೈಟ್ ವಾಶ್ ಮಾಡಿವೆ. ಈ ಎರಡೂ ಸರಣಿಗಳಲ್ಲಿ ಟೀಂ ಇಂಡಿಯಾವನ್ನ ಗುರುವಾಗಿ ಮುನ್ನಡೆಸಿದ್ದು ಗೌತಮ್ ಗಂಭೀರ್. ತವರಿನಲ್ಲಿ ಟೀಂ ಇಂಡಿಯಾವನ್ನ ಮಣಿಸುವುದು ಅಸಾಧ್ಯ ಎನ್ನುವ ಸಮಯದಲ್ಲಿ ಎರಡೂ ತಂಡಗಳು ಭಾರತಕ್ಕೆ ಬಂದು ಬಲಿಷ್ಠ ತಂಡವನ್ನ ಅವರದ್ದೇ ನೆಲದಲ್ಲಿ ಕ್ಲೀನ್ ಸ್ವೀಪ್ ಮಾಡುವುದೆಂದರೆ ಸುಲಭದ ಮಾತಲ್ಲ. ಆದರೆ ಅಂತಹ ಕಷ್ಟಕರ ಕೆಲಸವನ್ನ ನ್ಯೂಜಿಲೆಂಡ್ ಹಾಗೂ ದಕ್ಷಿಣ ಆಫ್ರಿಕಾ ತಂಡಗಳು ಮಾಡಿ ಮುಗಿಸಿವೆ. ಇತ್ತ ಟೀಂ ಇಂಡಿಯಾದ ಸೋಲಿಗೆ ಅನುಭವದ ಕೊರತೆ ಪ್ರಮುಖ ಕಾರಣ ಎನ್ನಬಹುದಾದರೂ, ತಂಡದ ಮುಖ್ಯ ಕೋಚ್ ಆಗಿರುವ ಗೌತಮ್ ಗಂಭೀರ್ ಅವರ ಕೆಲವು ನಿರ್ಧಾರಗಳು ತಂಡದ ಕಳಪೆ ಪ್ರದರ್ಶನಕ್ಕೆ ಕಾರಣ ಎನ್ನಬಹುದು. ಹೀಗಾಗಿಯೇ ಟೆಸ್ಟ್ ತಂಡದ ಹೀನಾಯ ಪ್ರದರ್ಶನಕ್ಕೆ ಗಂಭೀರ್ ಅವರನ್ನೇ ನೇರ ಹೊಣೆ ಮಾಡಲಾಗ್ತಿದ್ದು, ಟೆಸ್ಟ್ ತಂಡದಿಂದ ಅವರನ್ನ ಹೊರಗಿಡಬೇಕು ಎಂಬ ಕೂಗು ಜೋರಾಗ್ಬಿಟ್ಟಿದೆ. ಗೌತಮ್ ಗಂಭೀರ್ ಕೋಚಿಂಗ್ ನಲ್ಲಿ ಟೀಂ ಇಂಡಿಯಾ ಏಕದಿನ ಹಾಗೂ T20 ಕ್ರಿಕೆಟ್ ನಲ್ಲಿ ಉತ್ತಮ ಪ್ರದರ್ಶನ ನೀಡಿದೆ. ಆದರೆ ಟೆಸ್ಟ್ ವಿಷಯಕ್ಕೆ ಬಂದ್ರೆ ತೀರಾ ಕಳಪೆ ಮಟ್ಟದಲ್ಲಿದೆ. ಇದಕ್ಕೆ ಸಾಕ್ಷಿ ಗಂಭೀರ್ ಮುಂದಾಳತ್ವದಲ್ಲಿ ಭಾರತ ತಂಡವು 10 ಟೆಸ್ಟ್ ಪಂದ್ಯಗಳನ್ನ ಸೋತಿರುವುದು. ಟೀಂ ಇಂಡಿಯಾ ಕೋಚ್ ಗೌತಮ್ ಗಂಭೀರ್ ಗರಡಿಯಲ್ಲಿ ಭಾರತ ತಂಡವು ಈವರೆಗೆ 19 ಟೆಸ್ಟ್ ಪಂದ್ಯಗಳನ್ನಾಡಿದೆ. ಈ 19 ಮ್ಯಾಚ್ಗಳಲ್ಲಿ ಟೀಂ ಇಂಡಿಯಾ ಗೆದ್ದಿರುವುದು ಕೇವಲ 7 ಪಂದ್ಯಗಳಲ್ಲಿ ಎಂದ್ರೆ ನಂಬಲೇಬೇಕು. ಅಂದ್ರೆ ಗಂಭೀರ್ ಗರಡಿಯಲ್ಲಿ ಭಾರತ ಟೆಸ್ಟ್ ತಂಡವು ಅಂಧಪತನದತ್ತ ಸಾಗ್ತಿದೆ. ಇನ್ನು ತಮ್ಮ ಇನ್ನಿಂಗ್ಸ್ ಆಡಿದ ಟೀಂ ಇಂಡಿಯಾ ಕಲೆ ಹಾಕಿದ್ದು ಕೇವಲ 201 ರನ್ಗಳು ಮಾತ್ರ. ಈ ಮೂಲಕ ಮೊದಲ ಇನ್ನಿಂಗ್ಸ್ ನಲ್ಲಿ 288 ರನ್ಗಳ ಹಿನ್ನಡೆ ಅನುಭವಿಸಿತ್ತು. 288 ರನ್ಗಳ ಮುನ್ನಡೆಯೊಂದಿಗೆ ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿದ ಸೌತ್ ಆಫ್ರಿಕಾ ತಂಡವು 5 ವಿಕೆಟ್ ನಷ್ಟಕ್ಕೆ 260 ರನ್ ಗಳಿಸಿ ಡಿಕ್ಲೇರ್ ಅನ್ನ ಘೋಷಿಸಿತ್ತು. ಈ ಮೂಲಕ ಭಾರತ ತಂಡಕ್ಕೆ ಕೊನೆಯ ಇನ್ನಿಂಗ್ಸ್ ನಲ್ಲಿ 549 ರನ್ಗಳ ಕಠಿಣ ಗುರಿಯನ್ನ ನೀಡಿದ್ರು. ಈ ಕಠಿಣ ಗುರಿಯನ್ನ ಬೆನ್ನತ್ತಿದ ಟೀಂ ಇಂಡಿಯಾ 4ನೇ ದಿನದಾಟದ ಅಂತ್ಯದ ವೇಳೆ KL ರಾಹುಲ್ ಹಾಗೂ ಯಶಸ್ವಿ ಜೈಸ್ವಾಲ್ ಅವರ ವಿಕೆಟ್ ಕಳೆದುಕೊಂಡಿತ್ತು. ಇನ್ನು 5ನೇ ದಿನದಾಟದ ಆರಂಭದಲ್ಲೇ ಕುಲ್ದೀಪ್ ಯಾದವ್ ಔಟ್ ಆಗಿದ್ದಾರೆ. ಇದರ ಬೆನ್ನಲ್ಲೇ ಧ್ರುವ ಜುರೇಲ್ ಕೂಡ ವಿಕೆಟ್ ಅನ್ನು ಒಪ್ಪಿಸಿದ್ದಾರೆ. ಈ ಹಂತದಲ್ಲಿ ಕಣಕ್ಕಿಳಿದ ನಾಯಕ ರಿಷಬ್ ಪಂತ್ 13 ರನ್ ಬಾರಿಸಿ ಪೆವಿಲಿಯನ್ ಕಡೆ ಹೆಜ್ಜೆ ಹಾಕಿದ್ರು. ಅದ್ಯಾಗೋ ಏಕಾಂಗಿ ಹೋರಾಟ ಮುಂದುವರೆಸಿದ ರವೀಂದ್ರ ಜಡೇಜಾ 54 ರನ್ ಬಾರಿಸಿದ್ರು. ಆದರೆ ಅಂತಿಮವಾಗಿ 140 ರನ್ಗಳಿಗೆ ಆಲ್ ಔಟ್ ಆಗಿರುವ ಮೂಲಕ ಟೀಂ ಇಂಡಿಯಾ 408 ರನ್ಗಳಿಂದ ಸೋಲನ್ನೊಪ್ಪಿಕೊಂಡಿದೆ. ಈ ಗೆಲುವಿನೊಂದಿಗೆ ಸೌತ್ ಆಫ್ರಿಕಾ ತಂಡ 26 ವರ್ಷಗಳ ಬಳಿಕ ಭಾರತದಲ್ಲಿ ಟೆಸ್ಟ್ ಸರಣಿ ಗೆದ್ದುಕೊಂಡಿದೆ. ಆದರೆ ಮೊದಲ ಇನ್ನಿಂಗ್ಸ್ ನಲ್ಲಿ ಅವಕಾಶವಿದ್ರು ಹಾಗೂ ಮೊದಲ ಇನ್ನಿಂಗ್ಸ್ ಗಿಂತ ಕಡಿಮೆ ಮೊತ್ತಕ್ಕೆ ಭಾರತವನ್ನ ಎರಡನೇ ಇನ್ನಿಂಗ್ಸ್ ನಲ್ಲಿ ಕಟ್ಟಿ ಹಾಕುವ ಸಾಮರ್ಥ್ಯವಿದ್ದರೂ ದಕ್ಷಿಣ ಆಫ್ರಿಕಾ ಏಕೆ ಎರಡನೇ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿತು ಎಂಬ ಪ್ರಶ್ನೆ ಎದ್ದಿದೆ. ಇನ್ನು ಈ ಕುರಿತು ಪಂದ್ಯ ಮುಗಿಯುವ ಹಿಂದಿನ ದಿನ 4ನೇ ದಿನದಾಟ ಮುಕ್ತಾಯವಾದ ಬಳಿಕ ದಕ್ಷಿಣ ಆಫ್ರಿಕಾದ ಕೋಚ್ ಭಾರತದವರ ಗೆಲುವನ್ನ ನೋಡಬೇಕು ಎಂದಿದ್ರು. ಗ್ರೋವೆಲ್ ಎಂದ್ರೆ ಎದುರಾಳಿಗಳು ತಮ್ಮ ಮುಂದೆ ಮಂಡಿಯೂರಿ ಗೋಳಾಡಿ ಸೋಲುವುದು ಎಂದರ್ಥ. ಈ ಪದವನ್ನ ಬಳಸುವ ಮೂಲಕ ಭಾರತೀಯರು ತಮ್ಮ ಬ್ಯಾಟಿಂಗ್ ಅನ್ನ ಹೆಚ್ಚು ಹೊತ್ತು ಎದುರಿಸಿ ಗೋಳಾಡಿ ಸೋಲಬೇಕು ಎಂದು ದಕ್ಷಿಣ ಆಫ್ರಿಕಾ ಕೋಚ್ ಹೇಳಿದ್ದಾರೆ. ಈ ಹೇಳಿಕೆ ಸದ್ಯ ಭಾರೀ ವಿವಾದವನ್ನ ಹುಟ್ಟುಹಾಕಿದ್ದು, ಅನಿಲ್ ಕುಂಬ್ಳೆ, ಚೇತೇಶ್ವರ್ ಪೂಜಾರ್ ಸೇರಿದಂತೆ ಹಲವು ಕ್ರಿಕೆಟಿಗರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸೌತ್ ಆಫ್ರಿಕಾ ಮತ್ತು ಭಾರತದ ಕ್ರಿಕೆಟ್ ತಂಡಗಳಿಗೆ ಉತ್ತಮ ಫ್ಯಾನ್ ಬೇಸ್ ಇದೆ. ಆದರೆ ಇತ್ತೀಚೆಗೆ ಕ್ರಿಕೆಟ್ ಲೋಕದಲ್ಲಿ ನಡೆಯುತ್ತಿರುವ ಕಾಂಟ್ರವರ್ಸಿಗಳು ನಿಜಕ್ಕೂ ಕ್ರಿಕೆಟಿಗರನ್ನೇ ಬೇಸರ ತರುವ ಸಂಗತಿಯಾಗಿದೆ. ಇನ್ನು ಈಗ ದಕ್ಷಿಣ ಆಫ್ರಿಕಾ ವಿರುದ್ಧದ 2 ಪಂದ್ಯಗಳ ಟೆಸ್ಟ್ ಸರಣಿಯನ್ನು 2-0 ಅಂತರದಿಂದ ಸೋತಿರುವ ಟೀಂ ಇಂಡಿಯಾ ಈ ಬಾರಿ ಫೈನಲ್ ಆಡಬೇಕೆಂದ್ರೆ ಮುಂದಿನ ಪಂದ್ಯಗಳನ್ನ ಶತಾಯ ಗತಾಯ ಗೆಲ್ಲಲೇಬೇಕಿದೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.